ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು. ಡೇಟನ್ನು ಫೈನಲೈಸ್ ಮಾಡಿದೆ, ಅಂದರೆ ಸಮಯ ನಿಗದಿ ಮಾಡಿದೆ, ಅಧಿಕಾರ ಬದಲಾವಣೆ ಬಗ್ಗೆ ಏನು ಹೇಳಲಿ, ಹೆಂಗೆ ಹೇಳಲಿ ಅಂತ ಪ್ರಶ್ನೆಯನ್ನು ಮಾಧ್ಯಮದವರಿಗೆ ಮಾಡಿದ್ರು. ಈ ಹೇಳಿಕೆ ಬಂದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಭಾರಿ ಡೆವಲಪ್ಮೆಂಟ್ ಆಗ್ತಾ ಇದೆ. ದೆಹಲಿಯಿಂದ ವಾಪಸ್ ಆಗಿರುವಂತಹ ಬಿಕೆ ಹರಿಪ್ರಸಾದ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದರು. ಸಿಎಂ ಜೊತೆ ಮಾತುಕತೆ ನಡೆಸಿದ ಬೆನ್ನಲ್ಲೇ ಒಂದು ರಹಸ್ಯ ಜಾಗದಲ್ಲಿ ಸಿಎಂ ಆಪ್ತ ಸಚಿವರ ಜೊತೆಗೆ ಅವರು ಮಾತುಕತೆ ನಡೆಸ್ತಾ ಇದ್ದಾರೆ. ಬಿಕೆ ಹರಿಪ್ರಸಾದ್, ಸಚಿವರಾದಂತಹ ಪರಮೇಶ್ವರ್, ಜಮೀರ್ ಅಹಮದ್ ಖಾನ್ ಈ ಗುಪ್ತ್ ಮಾತುಕತೆಯಲ್ಲಿ ಭಾಗಿಯಾಗಿದ್ದಾರೆ. ಹೈಕಮಾಂಡ್ ಮಟ್ಟದ ಬೆಳವಣಿಗೆ ಬಗ್ಗೆ ಸಿಎಂಗೆ ಬಿಕೆ ಹರಿಪ್ರಸಾದ್ ಮಾಹಿತಿಯನ್ನು ನೀಡಿದ್ರು. ಅಂದರೆ ಬದಲಾವಣೆ ಸಂದರ್ಭ ಬಂದರೆ ಸಿಎಂ ಸಿದ್ದು ಅವರೇ ಮುಂದುವರಿಯಲಿ ಅನ್ನುವಂಥ ರೀತಿಯಲ್ಲಿ ಈ ಒಂದು ಮೀಟಿಂಗ್ ಆಗ್ತಾ ಇರುವಂಥದ್ದು. ಯಾಕಂದರೆ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಾರೆ. ಯಾವುದೇ ಥರದ ಗುರುತರ ಆರೋಪ ಇಲ್ಲ ಅವ್ರ ಮೇಲೆ. ಅಹಿಂದ ಲೀಡರ್ ಅನ್ನುವಂಥ ದೊಡ್ಡ ಬ್ರ್ಯಾಂಡ್ ಇದೆ. ಅಕಸ್ಮಾತ್ ಏನಾದರೂ ಅಹಿಂದ ಲೀಡರ್ ಸಿದ್ದರಾಮಯ್ಯ ಅವರನ್ನು ಪಟ್ಟದಿಂದ ಕೆಳಗಿಳಿಸಿದ್ರೆ ಆಗ ಪಕ್ಷಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಬಹುದು, ಇದೆಲ್ಲವನ್ನೂ ಕೂಡ ಅವರು ಹೈಕಮಾಂಡ್ಗೆ ಮನವರಿಕೆ ಮಾಡ್ತಾರೆ. ಅಂದರೆ ಇನ್ಫ್ಯಾಕ್ಟ್ ಹೈಕಮಾಂಡ್ನಿಂದ ಏನು ಸಂದೇಶ ಬಂದಿದೆಯೋ ಅದನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ತಲುಪಿಸಿದ್ದಾರೆ. ಇವತ್ತು ಸಿಎಂ ಅವ್ರನ್ನ ಮೀಟ್ ಮಾಡಿ ಆ ಸಂದೇಶವನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಇದಾದ ನಂತರ ಸಿಎಂ ಆಪ್ತ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಜಮೀರ್ ಅಹಮದ್ ಖಾನ್ ಇವರ ಜೊತೆಗೂ ಒಂದು ಗುಪ್ತ ಮಾತುಕತೆಯನ್ನು ರಹಸ್ಯ ಸ್ಥಳದಲ್ಲಿ ಅವರು ನಡೆಸ್ತಾ ಇದ್ದಾರೆ. ಅಂದರೆ ಮುಂದಿನ ಕಾರ್ಯತಂತ್ರದ ಬಗ್ಗೆ ಅವರು ಈ ಸಭೆಯಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಹಿಂಗಾದರೆ ಹೆಂಗೆ, ಅಥವಾ ಈ ಥರ ಆದರೆ ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು, ಇದೆಲ್ಲವನ್ನೂ ಕೂಡ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ತಾ ಇದ್ದಾರೆ. ಈಗ ಐ ಥಿಂಕ್ ಕಾಲ ತುಂಬ ಪಕ್ವವಾಗಿದೆ ಕಾಂಗ್ರೆಸ್ನಲ್ಲಿ. ಆ್ಯಂಡ್ ಇಷ್ಟೂ ದಿನಗಳ ಕಾಲ ನಾವೇನು ನೋಡ್ತಾ ಇದ್ವಿ, ನವಂಬರ್ಗಾಗುತ್ತೆ, ಸಂಕ್ರಾಂತಿಗಾಗುತ್ತೆ, ಏಪ್ರಿಲ್ಗಾಗುತ್ತೆ, ಮೇಗಾಗುತ್ತೆ ಅಂತ, ಅದ್ಯಾವುದೂ ಅಲ್ಲ. ಈಗ ಎಕ್ಸಾಕ್ಟಾಗಿ ಕಾಂಗ್ರೆಸ್ನಲ್ಲಿ ಬಹುಶಃ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಆ ಅಧಿಕಾರ ಹಸ್ತಾಂತರದ ಒಂದು ಅಂತಿಮ ಘಟ್ಟ, ಆ ಕ್ಲೈಮ್ಯಾಕ್ಸ್ ಸಿಚುವೇಶನ್ ಕಾಂಗ್ರೆಸ್ನಲ್ಲಿ ಈಗ ಬಂದಂತೆ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಮಾತುಕತೆಗಳು, ಸಾಲು ಸಾಲು ಭೇಟಿಗಳು ಇದೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.